ಅಯ್ಯಯ್ಯೋ, ಇದು ಯಾವ ದೇವದ ಕಾಟನಪ್ಪ. ಯಮ್ಮ, ನನಗಂತೂ ಗಡಗಡ ನಡ್ಗಂಗೆ ಆಗ್ತೈತಿ. ಎಲ್ಗೂ ಹೋಗಕ್ಕೂ ಆಗ್ತಾ ಇಲ್ಲ ದೇವ್ರೆ. ಅಯ್ಯೋ, ಅಮ್ಮವ್ರು ನಿಜ ಹೇಳಿದ್ರು ಸುಳ್ಳು ಹೇಳಿದ್ರು? ಅಲ್ಲ, ಸಾವುಕಾರಿಗೆ ನಿಧಿ ಸಿಕ್ಕಿತ್ತಾ ಇಲ್ವಾ ಒಂದೂ ಗೊತ್ತಿಲ್ವಲ್ಲಪ್ಪ. ಅಯ್ಯೋ, ನೀರ್ ಕಡೆಗೂ ಎದ್ದು ಹೋಗಕ್ಕೂ ಬೈವಾದಂಗಾಗತ್ತೆ. ಯಪ್ಪ, ದೇವ ಬಂದು ಎಲ್ಲಿ ಹಿಡ್ಕೊಂಬತ್ತು ಅಂತಾನ. ಅಯ್ಯಪ್ಪ. ಅತ್ತೆ ಅತ್ತೆ, ಏನಾಯ್ತತ್ತೆ? ಯಾಕೆ ಹಿಂಗೆ ರಗ್ಗೊತ್ಕೊಂಡು ಹಿಂಗೆ ಕುಕ್ಕಣಿದ್ದೀರಾ? ಅಯ್ಯಪ್ಪ ನೋಡಿದ್ರೆ ಒಳಗೆ ಎದ್ದಳಂಗೆ ಇಲ್ಲ. ರಗ್ಗೊತ್ಕೊಂಡು ಹಂಗೆ ಮನೆ ಕೇಳೈತೆ. ನೀನು ನೋಡಿ ಇಲ್ಲಿ ಬಾಗಲಾಗ ಬಂದು ರಗ್ಗೊತ್ಕೊಂಡು ಕುಕ್ಕಣಿದ್ಯಾ, ಗಡ ಗಡ ನಡುತ್ತಾ ಇದ್ಯಾ. ಅಲ್ಲ ಅಮ್ಮ, ನೆನ್ನೆ ಸಾಯಂಕಾಲನೇ ಏನೋ ಯಾಕೆ ಹಿಡ್ಕೊಂಡು ಹೋದ್ರಲ್ಲ, ಏನದು? ಅಲ್ಲಿಂದ ಬಂದಾಗಿಂದ ಇಬ್ರು ಹಿಂಗೆ ಎದ್ರಕೊಂಡು ಸಾಯ್ತಾ ಇದ್ದೀರಾ. ಏನಾಯ್ತತೆ? ಏನಾಯ್ತು ಅಂತಾನ ಹೇಳ್ರಿ ನಂತಗೆ. ಅಯ್ಯೋ ಗಂಗಿ, ಅದೇನಾಯ್ತು ಗೊತ್ತೇನೆ? ಲಕ್ಷ್ಮಕ್ಕರು ಹೊಲನ ಸಾವುಕಾರರು ಗೇಯಿಸಿದರೆ ನಿಧಿ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳಿದ್ರಲ್ಲ, ಅದು ನಿಜ ಅಂತ ನಮ್ಮವ್ರು ಬಂದು ನಂತಾಗ ಹೇಳಿದ್ರ. ಏನು ಅದು ನಿಜ ಅಂತ? ಸಾವುಕಾರರಿಗೆ ನಿಜವಾಗ್ಲೂ ನಿಧಿ ಸಿಕ್ಕಿತ್ತ? ಹೂ ಕಣೆ, ನಿಧಿ ಸಿಕ್ಕಿತ್ತಂತೆ. ಆದ್ರೆ ಶಾಸ್ತ್ರಧಾರೇನ ನಿಧಿನ ಮನೆಗೆ ತಗೊಂಡೋದ್ರೆ ಅದು ಹೆಂಡತಿ ಸತ್ತೋಗ್ತಾಳೆ 3 ದಿವಸಕ್ಕೆ ಅಂತ ಹೇಳಿದ್ರಂತೆ. ಅದಕ್ಕೆ ಸಾವುಕಾರ ತಣ್ಣ ನಮ್ಮೂರಿನ ಕೆರೆಗೆ ಹಸ್ತರು ಅಂತ ನಮ್ಮವ್ರು ಬಂದು ನಂತಾಗಿ ಹೇಳಿದ್ರು. ಆಮೇಲೆ ಕೆರೆಗೆ ನಿಧಿ ಹಸ್ತರು ಅಂತ ಹೇಳಿ ನೀವಿಬ್ರು ಕೆರೆಗೆ ನಿಧಿ ಹುಡ್ಕಕ್ ಹೋಗಿದ್ರಾ? ಅದ್ಯಾತ ತಂದಿದ್ರಲ್ಲ, ಕೆಂಪನ್ ಬಟ್ಟೆ ಸುತ್ಕೊಂಡು ತಾಂಡೋದ್ರಲ್ಲ ನಿನ್ನೆ ರಾತ್ರಿ, ಅದೇನಾ? ಹ್ಞೂ ಕಣೆ, ಆದ್ರೆ ಅದು ಅದ್ರೊಳಗೆ ನಿಧಿ ಇರ್ಲಿಲ್ಲ. ಯಾವ್ದೋ ಭೂತದ್ದು ಮೂಳೆಗಳು, ತಲೆ ಬುರುಡೆ, ಕೈಯವು, ಕಾಲ್ ನೋವು ಮೂಳೆಗಳು ಇದ್ವು ಕಣೆ. ಅದು ಯಾವ ದೆವ್ವನೋ ಏನ್ ಕತ್ತೀವಿ. ಹೋಗಿ ನಾವು ತಿರ್ಗಾ ಬೈಯೋದಂಗ ಅದನ್ನ ತಗೊಂಡೋಗಿ ಅಲ್ಲಿಗೆ ಎಷ್ಟ್ ಬರೋಣ ಅಂತ ಹೋದ್ವಿ. ಕೆರೆಯಕ್ಕೇನೋ ಎಷ್ಟು ಬಂದ್ವಿ. ಬರ್ಬೇಕಾದ್ರೆ ನನಗೆ ದೆವ್ವ ಕಾಣಿಸ್ತು ಕಣೆ. ಅದನ್ನಾಗ ನನಗೇನು ಕಾಣಿಸ್ಲಿಲ್ಲ ಅಂತಾನೆ. ನನಗಂತೂ ಬೈಯೋದಂಗ ಆಗ್ತಿತ್ತೆ ಕಣೆ. ಯಾರನ್ನ ಮಂತ್ರವಾದಿನ ಕರೆಸಿ ಈ ದೆವ್ವದ ಕಾಟದಿಂದ ನನಗೆ ಮುಕ್ತಿ ಕೊಡ್ಸೆ ಗಂಗಿ. ಅಲ್ಲ, ಅವತ್ ಯಾಕೆ ಹೇಳಿಲ್ಲ ಇದೆಲ್ಲನ? ಅವತ್ ಕೇಳಿದ್ರೆ ನಾವು ಎಲ್ಗೋ ಹೋಗ್ತೀವಿ, ಏನೋ ಪೂಜೆ ಮಾಡ್ಸಿದ್ವಿ ಅದು ಇದು ಅಂತ ಹೇಳಿದೆ ಅವತ್. ಮತ್ತೆ ಸುಳ್ಳು ಅವತ್ ಹೇಳಿದ್ದಂಗಾರೆ. ಓ ಕಣೆ ಗಂಗಿ, ನಿನ್ನ ಹತ್ರ ಸುಳ್ಳು ಹೇಳ್ಬಿಟ್ವಿ. ನೀನ್ ತಿರ್ಗಿ ಎಲ್ಲಾರ್ಗು ಹೇಳ್ಕೊಂಬತ್ತೀಯ ಅಂತಾನ. ಹೆಂಗಾದ್ರೂ ಮಾಡಿ ನನ್ನ ಮಂತ್ರವಾದಿನ ಕರ್ಸೆ. ನಾನು ಚೆನ್ನಾಗಿದ್ದಿದ್ರೆ ನಾನೇ ಹೋಗಿ ಕರ್ಕೊಂಬಂದ್ಬಿಡ್ತಿದ್ದೆ ಮಂತ್ರವಾದಿನ. ಆ ದೇವದ ಕಾಡ್ತಿಂದ ಮುಕ್ತಿ ಕೊಡ್ಸಾರು ನನಗೆ. ಅಯ್ಯೋ, ನನಗಂತೂ ಬೈವಾದಂಗೆ ಆಗ್ತೈತೆ. ಮನೆ ಬಿಟ್ಟು ಎಲ್ಗೂ ಆಚೆ ಗೀಚೆಗೆ ಹೋಗಕ್ಕೂ, ಒಂದಕ್ಕೆ ಎರಡಕ್ಕೆ ಹೋಗಕ್ಕೂ ಬೈವಾದಂಗೆ ಆಗುತ್ತೆ. ನೀವಂತೂ ಅಯ್ಯ ಪುಕ್ಸಟೆ ಸಿಗುತ್ತೆ ಅಂದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ತೀರಾ ಅಲ್ವೇ? ಅಯ್ಯಪ್ಪನ ಕೆರೆಗೆ ಮುಳುಗ್ಸಿ ಆ ನಿಧಿ ಹುಡ್ಕಕ್ ಕಳ್ಸಿದಿರಲ್ಲ, ಈಗ ಅನ್ಭವಿಸ್ತಾ ಇದ್ದೀರಾ. ಅದ್ ಯಾವ ದೆವ್ವನ ಏನ್ ಕತ್ತೀಯೋ? ಅನ್ಭವಿಸ್ರಿ. ಯಾವ ಮಂತ್ರವಾದಿನ ಕರ್ಕಬರ ನಾನಿವಾಗ? ಅಲ್ಲ, ಅದ್ ಯಾರ ಮಂತ್ರ ಹಾಕಿ ಅದ್ ಯಾವ ದೆವ್ವನ ದಿಗ್ಬಂಧನ ಮಾಡಿ ಆ ಮಡಕೆ ತುಂಬಿ ಆ ಕೆರೆಗೆ ಎಸ್ತಿದ್ರು ಏನ್ ಕತ್ತೀಯೋ? ನೀವ್ ಅದನ್ನ ಬಿಚ್ಚಿಬಿಟ್ಟು ಆ ದೆವ್ವನ ಹೊರಕ್ ಬರಂಗ್ ಮಾಡಿದೀರಾ. ಅದಕ್ಕೆ ಮತ್ತೆ ನಿಮ್ಮಿಂದ ಬಿದ್ದಿರೋದು ಆ ದೆವ್ವ. ಅಯ್ಯೋ ಗಂಗಿ, ಮೊದ್ಲು ಯಾರನ್ನ ಮಂತ್ರವಾದಿನ ಕರ್ಸೆ, ನನಗ್ ಭಯವಾಗ್ತೈತೆ. ಅಯ್ಯೋ ಅತ್ತೆ, ಯಾ ದೆವ್ವನೂ ಇಲ್ಲ ಗಿವ್ವನೂ ಇಲ್ಲ. ಸುಮ್ನೆ ನೀವು ಆ ಮೂಳೆ ನೋಡಿ ಎದ್ರಿಕೊಂಡಿದ್ದೀರಾ ಅನ್ಸುತ್ತೆ ಅಷ್ಟೇನೆ. ಸುಮ್ನೆ ಭಯ ಬಿಟ್ಟಾಕಿ ಸುಮ್ನೆ ಧೈರ್ಯವಾಗಿ ಓಡಾಡೋದ್ ಕಲ್ತ್ಕೊಳ್ರಿ. ಹಿಂಗೆ ಎದ್ರಕೊಂಡ್ರೆ ಗೊತ್ತಂಗ್ ಕುಕ್ಕಂಡ್ರೆ ಹೆಂಗಾಗ್ತವೆ ಕೆಲ್ಸಗಳು? ಕುರಿ ಯಾರು ಹೊಡ್ಕೊಂಡು ಹೋಗ್ಬೇಕು, ಕೂಲಿ ಯಾರು ಹೋಗ್ಬೇಕು, ಕೆಲಸ ಯಾರು ಮಾಡ್ಬೇಕು, ಮನೆ ಮುಸ್ರೆ ಪಸ್ರೆ ತೊಳೆಯೋದು ಯಾರು? ಎಲ್ಲ ನಾನು ಒಬ್ಬಳೆ ಮಾಡೋಣ. ತಾಯಿ ಮಗ ಇಬ್ರು ನಿಂಗ್ ಗೊತ್ತಂಗ್ ಕುಕ್ಕಂಡ್ರೆ ಒಳಗೊಬ್ರು ಹೊರಗೊಬ್ರು. ಯಾಕೆ ಏನಾತೆ ಗಂಗಿ? ನಿಮ್ಮ ಅತ್ತಿಗೆ ಯಾಕೆ ಹಿಂಗ್ ಕುಕ್ಕೊಂಡು ರಗ್ಗೊತ್ಕೊಂಡು? ಯಾಕೆ ಸೆನಕಿಲ್ವೇ? ಅಯ್ಯೋ ಗುಂಡಜ್ಜಿ, ನಮ್ಮೂರ್ ಕೆರೆಯಾಗೆ ಏನೋ ಸಾವುಕಾರ ಸಿದ್ದಪ್ಪರೇನು ನಿಧಿ ಹಸ್ತೇವ್ರೆ ಅಂತ ಹೇಳಿ ಹುಡ್ಕಕ್ ಹೋಗಿ ಅದ್ರಾಗ ಅದ್ಯಾತೋ ಇದು ಮಡಕೆ ಅಂತ ಸಿಕ್ಕಿ ಅದ್ರೊಳಗೆ ಯಾವ್ದೋ ಮನುಷ್ಯ ಸತ್ತಿರೋದು ಮೂಳೆಗಳು, ತಲೆ ಬುಡೆ ಎಲ್ಲ ಸಿಕ್ಕೇವೆ. ಅದಕ್ಕೆ ಭಯ ಬಿದ್ದು ಅದನ್ನ ತಗೊಂಡೋಗಿ ತಿರ್ಗಾ ಕೆರೆಗೆ ಎಸ್ ಬಂದವ್ರೆ. ಏನೋ ದೆವ್ವ ಕಾಣಿಸ್ತು ಅಂತ ಹೇಳಿ ನಮ್ಮತ್ತೆ ಎದ್ರಿಕೊಂಡವ್ರೆ. ನಮ್ಮತ್ತೆ ಎದ್ರಿಕೊಂಡ್ರೆ ನೋಡಿ ನನ್ನ ಗಂಡನು ಎದ್ರಿಕೊಂಡು ಹೊರಕ್ಕೆ ಬರ್ತಾ ಇಲ್ಲ, ಒಳಗೆ ಕುಕ್ಕಣ ಮಾರಾಯ. ಏನ್ ಮಾಡೋಣ ಹೇಳು? ನಿಜವಾಗ್ಲೂ ಆ ಕೆರೆಯಾಗ ದೆವ್ವ ಐತೇನೆ ಗುಂಡಜ್ಜಿ? ಏನು ಮಡಕೆ ಮೂಳೆ ಎಲ್ಲ ಸಿಕ್ಕದ್ವಾ ಕೆರೆಯಾಗೆ? ಅದನ್ನ ನೀವು ಮನೆಗೆ ತಂದಿದ್ರೇನೆ ಸಾಕಮ್ಮ? ಹ್ಞೂ ಕಣ್ಗುಂಡಜ್ಜಿ. ಅಯ್ಯೋ, ಅಮ್ಮವ್ರು ಹೇಳಿದ್ರು ನಿಧಿ ಐತೆ, ಆ ಸಾವುಕಾರ ತಗೊಂಡೋಗಿ ಅದ್ಲಾಗ ಎಸ್ ಬಂದ್ರು ಹೆಂಡತಿ ಸಾಯ್ತಾಳೆ ಅಂತ ಹೇಳಿದ್ರು. ನಾನು ಅದಕ್ಕೆ ಆಸೆ ಬಿದ್ದು ನನ್ನ ಮಗುನ್ ಕರ್ಕೊಂಡು ಹೋಗಿದ್ದೆ. ಆದ್ರೆ ಆ ಮಡಿಕೆ ಅಂತ ಸಿಕ್ತು. ತಗೊಂಬಂದು ನೋಡಿದ್ರೆ ಅದ್ರ ತುಂಬ ಬರೀ ಮೂಳೆಗಳೇ ತುಂಬ್ಕೊಂಡಿದ್ದಾವೆ. ಅವು ಮನುಷ್ಯವೇನೆ. ಅಯ್ಯಪ್ಪ, ನನಗೆ ಎತ್ತಿ ಬೈವಾದಂಗಾಗಿ ಹಸಿಯಕ್ಕೆ ಹೋಗಿ ಬರ್ಬೇಕಾದ್ರೆ ದೆವ್ವ ಕಾಣಿಸ್ತು ನನಗೆ 2 ಸಲ. ಆದ್ರೆ ನನ್ನ ಮಗನ ಕಣ್ಣಿಗೆ ಕಾಣಿಸ್ತಿಲ್ಲ. ಅದು ಯಾಕೆ ನನ್ನ ಮಗನ ಕಣ್ಣಿಗೆ ಕಾಣಿಸ್ತಿಲ್ವೋ ಏನೋ ಗೊತ್ತಿಲ್ಲ. ಅಯ್ಯಯ್ಯೋ, ನನಗಂತೂ ಬೈವಾಗ್ತೈತೆ ಕಣ್ಗುಂಡಜ್ಜಿ. ನಿಜವಾಗ್ಲೂ ದೆವ್ವ ಐತೆ ಕೆರೆಯಾಗೆ. ಹೂ ಕಣಿ, ಆಲೆ ಹಿಂದೆ ಒಂದು 40-45 ವರ್ಷ ಆತೇನಪ್ಪ, ಸರಿಯಾಗಿ ನನಗೆ ನೆನಪಿಲ್ಲ. ಒಂದು ಹೆಣ್ಣು ಹುಡುಗಿ ಮದುವೆ ಆಗೋ ಹೊಸ್ತಾಗ ಬಂದು 1 ವರ್ಷನೂ ಜೀವನ ಮಾಡಲಿಲ್ಲ. ಅತ್ತೆ ಗಂಡನು ಕಿರ್ಕುಳ ಅಂದ್ರೆ ಕಿರ್ಕುಳ ಪಾಪ, ಒಳ್ಳೆ ಅವಳು.
ಆದ್ರೆ ಇವರು ಅನುಮಾನದ ಪ್ರಾಣಿಗಳು ಎರಡೂ ಅತ್ತೇನು ಗಂಡನು ಪಾಪ ಒಂದ್ ದಿವಸ ರಾತ್ರಿ ಹೊತ್ನಾಗ ಕಂಬಕ್ಕೆ ಕಟ್ಟ ಸೀಮೆಣ್ಣೆ ಒಯ್ದು ಸುಟ್ಟು ಬಿಟ್ರು. ಅದೇ ಸೇಡಿಕೊಂಡು ಇವ್ರನ್ನ ಏನಾನ ಮಾಡಿ ಬುದ್ಧಿ ಕಲಿಸ್ಬೇಕು ಸಾಯಿಸ್ಬೇಕು ಅಂತ ದೆವ್ವ ಇವ್ರನ್ನ ಎಲ್ಲಿ ಹೋದ್ರು ಬಿಡ್ತಿರ್ಲಿಲ್ಲ ಕಾಟ ಕೊಡೋದು. ಅದಕ್ಕೆ ಅವರು ಮಂತ್ರವಾದಿನ ಕರೆಸಿ ದಿಗ್ಬಂಧನ ಹಾಕ್ಸಿ ಒಬ್ರು ಮಡ್ಕೆಲಿ ಆ ಮೂಳೆಗಳನ್ನೆಲ್ಲ ತುಂಬಿ ಅದಕ್ಕೆ ಬಟ್ಟೆ ಸುತ್ತಿ ಏನೇನೋ ಮಂತ್ರ ಅದು ಇದು ಹಾಕಿ ಅದನ್ನ ಕೆರೆಗೆ ಎಸ್ತಿದ್ರು ಅವಾಗ. ಆದ್ರೆ ನೀವಿವಾಗ ಅದನ್ನ ತೆಗೆದು ಅವ್ರನ್ನ ದಿಗ್ಬಂಧನದಿಂದ ಮುಕ್ತ ಮಾಡಿದಿರಲ್ಲಿ ಆ ದೆವ್ವನ. ಅಯ್ಯಯ್ಯೋ ಸಾಕಮ್ಮ, ನಿಮ್ಗೇನು ಗ್ರಾಚಾರನು? ಏನು ನಿಜವಾಗ್ಲೂ ಹಂಗಾರೆ ದೆವ್ವನ ಹಂಗಾರೆ ಮಡ್ಕೆಗಿದ್ದು ಕಣಿ ದೆವ್ವನೇ ಮತ್ತೀಗ ದೆವ್ವಕ್ಕೆ ದಿಗ್ಬಂಧನ ಹಾಕಿ ಮಡ್ಕೆಗೆ ಸುತ್ತಿ ಕೆರೆಯ ಕೆಸ್ತಿದ್ರು. ನೀನು ಅದನ್ನ ತೆಗೆದು ತಪ್ಪು ಮಾಡಿಬಿಟ್ಟೆ ಕಣೆ ಸಾಕಮ್ಮ. ಅಯ್ಯೋ ರಾಮ, ಅದು ನಿನ್ನ ಏನು ಮಾಡುತ್ತೋ ಏನೋ ಗೊತ್ತಿಲ್ಲ, ನಿನ್ನ ಮಗನೂ ಮೊದ್ಲೇ ಪಾಪ ಬೆಂಕಿ ಹಾಕಿ ಸುಟ್ಟಿದ್ರು ಅವಳನ್ನ. ಅದಕ್ಕೆ ಆ ಗಂಡನೂ ಅಷ್ಟೇನೆ ಕಾಯಿಲೆ ಬಿದ್ದು ಅವನು ಸತ್ತೇ ಹೋದ. ಅವ್ರ ಮನೆಯವ್ರು ಯಾರೂ ಇಲ್ಲ ಇವಾಗ. ನೀನು ಮದ್ವೆ ಆಗಿ ಬರೋದಕ್ಕೂ ಮುಂಚೆಲ್ಲ ನಡೆದಿರೋ ಈ ಘಟನೆ ಇದು. ಅಯ್ಯೋ ಗುಂಡದಾಕ, ಇದೇನಿದು? ಈ ತರ ಒಂದು ಘಟನೆ ನಡೆದಿತ್ತ ಈ ಊರಲ್ಲಿ? ನಂಬಿಕೆ ಕೂಡ ಗೊತ್ತೇ ಇಲ್ಲ. ಹ್ಞೂ ಕಣೆ ಬಾನು, ಸೊಸೆ ಒಳ್ಳೆವಳೇನೆ. ಆದ್ರೆ ಏನ್ ಮಾಡ್ತೀಯ, ಅತ್ತೇನು ಗಂಡನು ಒಳ್ಳೆಯವರಲ್ಲ. ಗಂಡನು ಯಾವಾಗ್ಲೂ ಅನುಮಾನದ ಪ್ರಾಣಿ. ನೀರ್ ಕಡಿಕ್ ಹೋದ್ರು ಅನುಮಾನ, ನೀರ್ ತರಕ್ ಹೋದ್ರು ಅನುಮಾನ. ಅತ್ತೇನೋ ಸೊಸೆಗಂತೂ ವರದಕ್ಷಿಣೆ ತಂದಿಲ್ಲ ಅಂತ ಕಿರ್ಕುಳ ದಿನಾನ ಒಂದೇ ಸಮಕ್ಕೆ. ಒಂದಿನ ರಾತ್ರಿ ಯಾರು ಇಲ್ದಿದ್ದಾಗ ಕಂಬು ಕಟ್ಟಾಕಿ ಸೀಮೆಣ್ಣೆ ಒಯ್ದು ಸುಟ್ಬಿಟ್ರು. ಅದೇ ಸೇಡಿಕೊಂಡು ಅತ್ತೇನು ಗಂಡನು ಸಾಯಿಸ್ಬೇಕು ಅಂತ ದೆವ್ವಾಗಿ ಬಂದು ಅತ್ತೇನ ಆಲೆನೆ ಸಾಯಿಸಕ್ ಪ್ರಯತ್ನ ಮಟ್ಟಿತ್ತು. ಅದೆಲ್ಲ ಗೊತ್ತಾಗಿ ಇವರು ಮಂತ್ರವಾದಿನ ಕರೆಸಿ ಆ ದೆವ್ವಗ್ ದಿಗ್ಬಂಧನ ಹಾಕ್ಸಿ ಅದನ್ನ ಮಡ್ಕೆಗೆ ತುಂಬಿ ಕೆರೆಗೆ ಎಸ್ತಿದ್ರು. ಈಗ ಆ ದಿಗ್ಬಂಧನನ ಇವರಿಬ್ರು ಬಿಡಿಸಿದ್ದಾರೆ, ಈ ನಾಗನು ಈ ಸಾಕಮ್ಮನು. ಈಗ ಆ ಅತ್ತೇನು ಗಂಡನು ಇವರಿಬ್ರೆ ಅನ್ಕೊಂಡು ಆ ದೆವ್ವ ಇವ್ರಿಗೆ ಏನ್ ಮಾಡುತ್ತೋ ಏನೋ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಸಾಕಮ್ಮ, ಯಾವ್ದಕ್ಕೂ ಒಂದಿಟ್ಟು ಹುಷಾರಾಗಿರ್ರಿ ನೀನು ನಿನ್ ಮಗನು. ಅಂದ್ರೆ 40 ವರ್ಷದ ಹಿಂದೆ ಸತ್ತಿರೋ ಅಂತ ದೆವ್ವನ ದಿಗ್ಬಂಧನ ಹಾಕಿದ್ನ ನಮ್ಮ ಅತ್ತೆ ರಂಗಾರೆ ದಿಗ್ಬಂಧನನ ಬಿಡಿಸಿದಾರ ತಗೊಂಬಂದು. ಅಯ್ಯಯ್ಯೋ, ಈ ಮನಿಗೂ ನನಗೂ ಏನ್ ಗ್ರಾಚಾರಕ್ಕಾದೀತು. ನಮ್ಮ ಅತ್ತಿಗಂತೂ ಗೊತ್ತೇ ಆಗಲ್ಲ ನೋಡು. ಇಂದು ಮುಂದೆ ಯೋಚನೆ ಮಾಡಲ್ಲ. ಎಲ್ಲಾನ ಪುಕ್ಸಟ್ಟೆ ದುಡ್ಡು ಒಡವೆ ಸಿಗುತ್ತೆ ಅಂದ್ರೆ ಸಾಕು, ಎಲ್ಗಾದ್ರೂ ಆಗ್ಲಿ ಹೊಲ್ಟ್ ಬಿಡುತ್ತೆ ಕರ್ಕೊಂಡು ಮಗುನ. ಅಯ್ಯಪ್ಪನೂ ಅಷ್ಟೇನೆ, ಎಣ್ಣೆ ಕುಡಿಯಕ್ಕೂ ನೀರ್ ದುಡ್ಡು ಕೊಟ್ರು ಸಾಕು, ಎಲ್ಗಾದ್ರೂ ನಡಿ ಬರ್ತೀನಿ ಅಂತ ಹೇಳ್ತಾನೆ. ತಾಯಿ ಮಗನು ಸೇರ್ಕೊಂಡು ನಮ್ಮ ಮನೆಗ್ ದೆವ್ವದ ಕಾಟ ತಂದ್ಬಿಟ್ರಲ್ಲ. ಸಾಕಮ್ಮ, ನಿಮ್ದಕ್ಕೆ ಏನೋ ಗ್ರಾಚಾರ. ಈಗ ಸಾಯಿಸಿರೋ ಹತ್ತೆ ನೀನೇ ಅಂತ ತಿಳ್ಕೊಂಡು, ಆ ಗಂಡ ನಿಮ್ದು ಮಗನೇ ಅಂತ ತಿಳ್ಕೊಂಡು ನಿಮ್ಮಿಬ್ರಿಗೆ ಏನ್ ಗ್ರಾಚಾರ ಕಾದಿದ್ಯೋ ಏನೋ ಆ ದೆವ್ವದ ಕೈಯಿಂದ. ಅಯ್ಯಯ್ಯೋ, ಏ ಬಾನು ಸುಮ್ಮನಿರೇ. ಆ ಮತ್ತೇನು ಗಂಡನು ಅಲ್ಲೇ ಸತ್ತೋದ್ರು, ಯಾರು ಇಲ್ಲ ಮನೆಯವರು ಅಂತ ಹೇಳ್ತಿರ್ತಾನೆ ಗುಂಡಜ್ಜಿ. ಅಯ್ಯಪ್ಪ, ಈ ಗುಂಡಜ್ಜಿ ಈಗ ಏನ್ ಮಾಡೋದು? ನಿಜವಾಗ್ಲೂ ಹಂಗಾರೆ ಅದು ದೆವ್ವನೇನ? ನಾನೆಲ್ಲ ನನ್ನ ಭ್ರಮೆ ಅನ್ಕೊಂಡಿದ್ದೆ. ನನ್ನ ಮಗನು ಹಂಗೆ ಅಂತಿದ್ದ, ನಿನ್ ಭ್ರಮೆ ಕಣಮ್ಮ, ದೆವ್ವ ಅಲ್ಲ ಗಿವ್ವ ಅಲ್ಲ ಅಂತಾನ. ನೀನ್ ನೋಡ್ರಿ ಇಂಥ ಒಂದ್ ಕತೆ ಹೇಳ್ತಾ ಇದೆಯಲ್ಲ ಗುಂಡಜ್ಜಿ. ಅಯ್ಯಯ್ಯೋ, ಈಗ ನಮ್ಮನ್ನ ಏನ್ ಮಾಡುತ್ತೋ ಏನ್ ಕತ್ತಿಯೋ. ಈ ಬಾನು ಬೇರೆ ಎದುರಿಸ್ತಾ ಇದ್ದಾಳೆ. ಅತ್ತೆ ಗಂಡ ನೀವಿಬ್ರೆ ಅನ್ಕೊಂಡು ಏನ್ ಮಾಡುತ್ತೋ ಅಂತಾನ. ನೋಡು, ನಿಮ್ಮಿಂದನ ಇವಾಗ ನಿಮ್ಗೂ ನಿಮ್ಮ ಮಗುಗೂ ಇಬ್ರಿಗೂ ತೊಂದ್ರೆನಿ. ನಾನು ನಿಮ್ ಜೊತೆ ಈ ಮನೆಗೆ ಇರ್ತೀನಿ. ನನಗೇನು ಗ್ರಾಚಾರಕ್ಕಾದೈತೋ ಏನೋ ಗೊತ್ತಿಲ್ಲ. ಅಯ್ಯಯ್ಯೋ, ಏನ್ ಮಾಡೋದ್ ಗುಂಡಜ್ಜಿ? ಇದಕ್ಕೆ ಏನ್ ಪರಿಹಾರ ಇಲ್ವಾ? ಪರಿಹಾರ ಏನೋ ಅಮ್ಮ, ನನಗೆ ಗೊತ್ತಿಲ್ಲ. ಯಾರನ್ನ ಹೋಗಿ ಶಾಸ್ತ್ರದವ್ರನ್ನ ಇಲ್ಲ ಅಂದ್ರೆ ಯಾರನ್ನ ಮಂತ್ರವಾದಿಗಳ್ನ ಅವ್ರನ್ನ ಕೇಳಬೇಕು ಅಷ್ಟೇನೆ. ಅಲ್ಲ ಹೋಗಿ ಸಾಕಮ್ಮ, ಅತಿ ಆಸೆ ಬಿದ್ದು ಹೋಗಿ ದೆವ್ವದ್ ತಗೊಳಕ್ಕೇನಿದೆಯಲ್ಲೇ ಸಾಕಿ. ನಿನ್ಗೇನು ಹೇಳ್ಬೇಕು? ಲಸ್ಮಕ್ಕ ಹೇಳಿದ್ದು ನಿಜಾನೇ. ಸಾವುಕಾರ ಸಿದ್ದಪ್ಪನಿಗೆ ಯಾವ ನಿಧಿನೂ ಸಿಕ್ಕಿಲ್ಲ, ಎಂಥದ್ದು ಇಲ್ಲ. ಆ ಕಾಳಮ್ಮನ ಹತ್ರ ಬಚಾವಾಗಕ್ಕೆ ಅವನು ಹಂಗೆ ಸುಳ್ಳು ಹೇಳಿರ್ಬೇಕು. ಆಯಮ್ಮ ಅದನ್ನೇ ನಿಜ ಅನ್ಕೊಂಡು ನಿಂತಾಗ ನೀನು ಆಯಮ್ಮನ ಮಾತು ನಿಜ ಅನ್ಕೊಂಡು ನಿಧಿ ಸಿಕ್ಕೈತಿ ಅಂತ ಹೇಳಿ ಕೆರೆಗೆ ಹೋಗಿ ಹುಡ್ಕಕ್ ಹೋಗಿದ್ಯಲ್ಲ. ಏನಾದ್ರೂ ಮಾಡ್ಕೊಳಮ್ಮ, ನಾವು ಹೋಗ್ತೀವಿ. ಗುಂಡಜ್ಜಿ ಹೋಗ್ಬೇಡ್ಕಂಡು ಗುಂಡಜ್ಜಿ. ಇದಕ್ಕೆ ಏನ್ ಮಾಡ್ಬೇಕು, ಏನ್ ಪರಿಹಾರ ಅಂತ ಹೇಳ್ ಗುಂಡಜ್ಜಿ. ನನಗೆ ಭಯವಾಗ್ತೈತೆ. ಅಯ್ಯೋ ಅಲ್ಲ, ಆ ಕಾಟ ಕೊಟ್ಟು ಸಾಯಿಸಿರೋ ಅತ್ತೆ ನಾನೇ ಅಂದ್ಕೊಂಡು ನನ್ನೇನ ಮಾಡಿದ್ರೆ ಏನ್ ಮಾಡೋದ್ ಗುಂಡಜ್ಜಿ? ಮಾಡೋದು ಅಂತ ಈಗ ಗುಣದ ಹಕ್ಕಾಗೆ ಕೇಳಿದ್ರಿ ಲಬೋ ಅಂತ ಬಾಯಿಗೆ ಬಡ್ಕೊಳ್ಳೋದು ಅಷ್ಟೇ ನಿಮ್ಗೆ ಹೊಡೆದಿರೋದು. ಯಾವಾಗ ನಿಮ್ದು ಜೀವ ಹೋಗುತ್ತೋ ಏನೋ ಹೇಳಕ್ಕಾಗಲ್ಲ ಸಾಕಮ್ಮ. ತುಂಬಾ ಹುಷಾರಾಗಿ ಇರ್ಬೇಕು ನಿಮ್ದು ಮತ್ತೆ ನಿಮ್ದು ಮಗ. ಅಯ್ಯಯ್ಯೋ ಲೇ ಬಾನು, ಮುಚ್ಕೊಂಡು ನಿಂತ್ಕೊಳ್ಳೆ ಒಂದು ನಿಮಿಷ. ಅಯ್ಯಯ್ಯೋ ಎದುರಿಸ್ಬೇಡ, ನೀನು ಬೇರೆನೆ. ಗುಂಡಜ್ಜಿ ಹೇಳ್ ಗುಂಡಜ್ಜಿ, ಯಾವ ಮಂತ್ರವಾದಿ ಕರೆಸ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅಂತನಾ? ನನಗೆ ಗೊತ್ತಿಲ್ಲಮ್ಮ. ಯಾರನ್ನ ಮಂತ್ರವಾದಿನ ಶಾಸ್ತ್ರದವ್ರನ್ನ ಏನನ್ನ ಕೇಳು, ಏನ್ ಮಾಡ್ಬೇಕು, ಹಿಂಗೆ ಆಗ್ಬಿಟ್ಟೈತಿ ಅಂತ ಹೇಳಿ ಹೋಗಿ ಕೇಳ್ರಿ. ನೀನು ನಿನ್ ಮಗನು ಇಲ್ಲ ನಿನ್ ಸೊಸೆನ ಯಾರನ್ನ ಕರ್ಕೊಂಡು ಹೋಗಿ ಕೇಳು. ಅಲ್ಲ ಹೋಗ್ಬೇಕಾದ್ರೇನೆ ಶಾಸ್ತ್ರ ಕೇಳಕ್ಕಂತ ಮನೆ ಬಿಟ್ಟು ಹೋಗ್ಬೇಕಾದ್ರೇನೆ ಏನನ್ನ ಹೆಚ್ಚು ಕಮ್ಮಿ ಆದ್ರೆ ನಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಏನು ಇಲ್ಲ. ಅಲ್ಲಿಂದ ಸೀದಾ ಸ್ಮಶಾನಕ್ಕೆ ತಗೊಂಡೋಗೋದು ಅಷ್ಟೇ ನಿಮ್ದು ಮತ್ತೆ ನಿಮ್ದು ಮಗನ್ನ.